ವಾಯ್ಸ್ ಆಫ್ ಕರ್ನಾಟಕ ಗಾಯನ ಸ್ಪರ್ಧೆ ಕಾರ್ಯಕ್ರಮ ಅದ್ಧೂರಿಯಾಗಿ ಯಶಸ್ವಿಯಾಗಿ ನೆರವೇರಿತು. ಅಸಂಖ್ಯಾತ ಪ್ರತಿಭೆಗಳು ತಮ್ಮ ಅದ್ಭುತ ಗಾಯನದ ಮೂಲಕ ಪ್ರೇಕ್ಷಕರ ಮನಸ್ಸೆಳೆದರು. ವಿಜೇತರು ಹಾಗೂ ಎಲ್ಲ ಸ್ಪರ್ಧಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಈ ವೇದಿಕೆ ಕನ್ನಡ ಸಂಗೀತ ಪ್ರತಿಭೆಗಳಿಗೆ ಮತ್ತಷ್ಟು ಪ್ರೇರಣೆಯಾಯಿತು. ವಾಯ್ಸ್ ಆಫ್ ಕರ್ನಾಟಕ ಕರೋಕೆ ಸಿಂಗಿಂಗ್ ಕಾಂಪಿಟೇಷನ್, ಸ್ಯಾಂಡಲ್ವುಡ್ ಅಂಡ್ ಬಾಲಿವುಡ್, ಆರುಷಾ ಕರೋಕೆ ಅಂಡ್ ಆರ್ಟ್ ಸ್ಟುಡಿಯೋ ಫ್ಲಾಶ್ ಬ್ಯಾಕ್ ಇವೆಂಟ್ಸ್ ಪ್ರೆಸೆಂಟ್ಸ್. ವಾಯ್ಸ್ ಆಫ್ ಕರ್ನಾಟಕ ಗಾಯನ ಸ್ಪರ್ಧೆ ಕಾರ್ಯಕ್ರಮಕ್ಕೆ ಅಖಿಲ ಭಾರತೀಯ ರೈತ ಪಕ್ಷ ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಯನ್ ರವರು ಆಗಮಿಸಿದರು ಹಾಗೂ ಗಾಯಕರಿಗೆ ಉತ್ತೇಜನದೊಟ್ಟಿಗೆ ಅವರಿಗೆ ಮುಂದಿನ ದಿನಗಳಲ್ಲಿ ಹಾಡುವ ಅವಕಾಶ ಚಲನಚಿತ್ರದಲ್ಲಿ ಅವರು ಕಲ್ಪಿಸಿಕೊಡುವುದೆಂಬುದಾಗಿ ಆಶ್ವಾಸನೆ ನೀಡಿದರು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ತೀರ್ಪುಗಾರರಾಗಿ ಗಾಯಕರು, ಚಲನಚಿತ್ರ ನಟರು ಶ್ರೀ ಶಶಿಧರ್ ಕೋಟೆರವರು ಹಾಗೂ ಗಾಯಕರು ಹೇಮರವರು ತೀರ್ಪುಗಾರರಾಗಿ ಉತ್ತಮ ಸಲಹೆಗಳನ್ನು ಗಾಯಕರಿಗೆ ನೀಡಿದರು ಹಾಗೂ ಮುಖ್ಯ ಅತಿಥಿಗಳಾಗಿ ಸೈಯದ್ ಅಸ್ಲಾಂ ರವರು ಹಾಗೂ ಶ್ರೀಮತಿ ಕನಕಮ್ಮರವರು ಭಾಗವಹಿಸಿದರು. ಮಾಯದ ಲೋಕದಿಂದ ನನಗಾಗಿ ಬಂದವಳೆಂದು ಆಹಾರದ ಮಧುರ ಯಾತನೆ. ಕೊಡ್ತಾ ಇದ್ದಾರೆ. ಮತ್ತೆ ಅದೇ 40 ಜನ ಒಳ್ಳೆ ಹಾಡನ್ನ ಆಡಿ ಮತ್ತೆ ಈ ಚಾನ್ಸ್ ಸಿಗಲ್ಲ, ಅದನ್ನು ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತೀನಿ. ಸರ್, ಇನ್ನೊಂದು ಪ್ರಶ್ನೆ, ಯಾಕಂದರೆ ಸಮಾಜದಲ್ಲಿ ನಡೀತಾ ಇರೋ ರೀತಿ ನೋಡಿದ್ರೆ ದುಡ್ಡಿರೋರ್ಗೆ ಮಾತ್ರ ಒಂದು ಮನೆ ಹಾಕ್ತಾರೆ, ಅವ್ರಿಗೆ ಮಾತ್ರ ಅವಕಾಶ ಕೊಡ್ತಾರೆ. ತಾವು ಒಂದು ಮಾತು ಹೇಳಿದ್ರೆ ನಾನು ಕುತ್ಕೊಂಡು ಕೇಳ್ತಾ ಇದ್ದೆ, ಗಮನಿಸ್ತಾ ಇದ್ದೆ, ನನ್ನ ಚಿತ್ರದಲ್ಲಿ 3 ಜನ ಆಯ್ಕೆ ಮಾಡಿ ಅವ್ರಿಗೆ ಹಾಡನ್ನು ಕೊಡ್ತೀನಿ ಎಂಬುದಾಗಿ ಹೇಳಿದರು. ಸರ್, ನಿಜವಾಗ್ಲೂ ಇದು ತುಂಬ ಸ್ಫೂರ್ತಿ ತುಂಬ ಮಾತಿದು. ಯಾಕಂದರೆ ಯಾರು ಅಷ್ಟು ಬೇಗ ಜಡ್ಜ್ ಮಾಡಲ್ಲ, ನಾನು ಕೊಡ್ತೀನಿ ಎಂಬುದಾಗಿ ದೊಡ್ಡ ಮನಸ್ಸು ಮಾಡಿ ಬಂದಿದ್ರು. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಏನಿಲ್ಲ, ಅದು ಹೇಳಿದ್ನಲ್ಲ, ಯಾಕೆ ಸಂಗೀತ ಅನ್ನೋದು ಯಾರ ಸೊತ್ತು ಅಲ್ಲ, ಅದು ಕಲೆ ಅವರವರಲ್ಲೇ ಇರುತ್ತೆ. ಕೆಲವರಿಗೆ ಕಲೆನ ಇದ್ರೂ ಅವ್ರು ತೋರಿಸ್ಕೊಳಕ್ಕೆ ಆಗಿರಲ್ಲ. ಬಟ್ ಇಂಥ ಅವಕಾಶ ಇಂಥ ಸ್ಟೇಜಲ್ಲಿ ಬಂದಾಗ ಅವ್ರಿಗೆ ಗೊತ್ತಿರಲ್ಲ ನನ್ನಲ್ಲೂ ಇಂಥ ಕಲೆ ಇದೆಯಾ ಅಂತ ಕಲೆನ ನಮ್ಮ ಆರೋ ಸ್ಟುಡಿಯೋಸ್ ಅವರು ಮಾಡಿದ್ದಾರೆ. ಖಂಡಿತವಾಗ್ಲೂ ನನ್ನ ಸಿನಿಮಾದಲ್ಲಿ 3 ಜನ ಅಲ್ಲ, ಇನ್ನೂ ಒಂದು ಚೆನ್ನಾಗಿ ಆಡಿದ್ರೆ ಒಂದೊಬ್ಬರಿಗೆ ಪ್ರಯತ್ನ ಪಡ್ತೀನಿ. ಯಾಕಂದರೆ 3 ಜನ ಅಂತ ಕನ್ಫರ್ಮು, ನೋಡೋಣ ಮುಂದೆ ಯಾವ ಥರ ಅಂತ. ಸೆಕೆಂಡ್ ರೌಂಡ್ಗೆ ಆ್ಯಕ್ಚುಲಿ ನಾನು ಹೊಡ್ತಾ ಇದ್ದೆ, ಬಟ್ ಇದೆಲ್ಲ ನೋಡಿ ಇಲ್ಲೇ ಮುಗಿಸ್ಕೊಂಡೇ ಹೋಗ್ತೀನಿ ಅಂತ ಇಡ್ತೀನಿ. ಸೂಪರ್ ಸರ್. ನೋಡಿದ್ರಲ್ಲ ವೀಕ್ಷಕರೇ, ಯಾಕಂದರೆ ಅಖಿಲ ಭಾರತೀಯ ರೈತ ಪಾರ್ಟಿ ಒಂದು ಕರ್ನಾಟಕ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇಂಥವರನ್ನು ಉತ್ತಮ ಸೇವಕರಾಗಿ, ಉತ್ತಮ ನಾಯಕರಾಗಿ ಜನ ಕಂಡುಕೊಳ್ಳಬೇಕು. ಯಾಕಂದರೆ ನಿಸ್ವಾರ್ಥ ಸೇವಕರು, ಯಾವುದೇ ಒಂದು ಫಲಕ್ಷೇಪ ಆಲೋಚಿಸದೆ ನಾನು ಜನರಿಗಾಗಿ, ಯುವಕರಿಗಾಗಿ ಸದಾ ಮಿಡಿಯುತ್ತೇನೆಂಬುದಾಗಿ ಹೇಳುವ ನಾಯಕ ಜಯನ್ ರವರು ಸದಾ ನಿಮ್ಮೊಂದಿಗೆ. ಟುಡೇ ಕನ್ನಡ ಟಿವಿ. ಆಲ್ ದ ಬೆಸ್ಟ್ ಅಣ್ಣ.
ನವೀನ್ ಸರ್ ಬನ್ನಿ ಸರ್. ಸರ್ ಚೇರ್ ಹಿಂದೆ ನುಗ್ಬಿಡಿ, ಚೇರ್ ಹಿಂದೆ ನುಗ್ಬಿಡಿ. ಬನ್ನಿ ಸರ್, ಮುಂದೆ ಬನ್ನಿ ಎಲ್ಲ. ಮುझे पहचानो ಸರ್ ಇಲ್ಲಿ ನೋಡಿ, ಒಂದು ಸ್ವಲ್ಪ ಬೆಂಗಳೂರು ಟೈಗರ್. ಬನ್ನಿ ಸರ್, ಸರ್ ಎಲ್ಲ ಇಲ್ಲೇ ನೋಡಿ ಸರ್, ಹಿಂದೆಗಡೆ ಇರೋ ಕ್ರಮಗಳನ್ನ ಪ್ರತಿ ತಿಂಗಳು ಕೂಡ ನಾವು ಅಥವಾ ಪ್ರತಿ ಒಂದು 2 ತಿಂಗಳಿಗೆ ಒಂದ್ಸರಿ ಮಾಡಿ ಕಲಾವಿದರು ಎಲ್ಲೆಲ್ಲೋ ಸೇರ್ಕೊಂಡಿರ್ತಾರೆ, ಎಲೆ ಮರೆ ಕಾಯ್ತಾರ ಅಂಥವ್ರಿಗೆ ಒಂದು ಅವಕಾಶ ಕೊಟ್ಟು ಅವ್ರನ್ನ ಒಂದು ಮುಂದೆ ತರುವಂಥ ಒಂದು ಅವಕಾಶ ಮಾಡಬೇಕಂತ ನಮ್ಮ ಒಂದು ಅಭಿಲಾಷೆ. ಸೊ ಅದೇ ರೀತಿ ಇವತ್ತು ನಮ್ಮ ಜಯಂತ್ ಸರ್ ಕೂಡ ಹೇಳಿದ್ದಾರೆ, ಅವರ ಒಂದು ಮೂವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅವ್ರಿಗೆ ಅವಕಾಶಗಳನ್ನ ಕೊಡ್ತೀವಿ ಕಲಾವಿದರಿಗೆ ಅಂತ. ಇದು ಬಹಳ ಸಂತೋಷದ ವಿಷಯ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೂ ಕೂಡ. ಸೊ ನನ್ನ ಆಸೆ ಎಲ್ಲರೂ ಕೂಡ ಬೆಳಿಬೇಕು, ಬೆಳೆಸಬೇಕು, ಬೆಳಿಬೇಕು ಅನ್ನೋದೇ ನಾನು ಒಂದು 2 ಮಾತಿನ ಮುಗಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಂದನ್ ಸರ್ ಇಲ್ಲಿ ನೋಡಿ, ಇಲ್ಲೇ ನೋಡಿ ಸರ್. ನಾವು ತುಂಬು ಹೃದಯದಿಂದ ಹಾಡಿ ಕುಣಿದಾಗ ಅದು 4 ಜನಕ್ಕೆ ಖುಷಿ ಆದಾಗ ಎಷ್ಟೊಂದು ಜನರ ಹತ್ರ ನಾವು ಕಲಿಯೋದಿದೆ. ನೋಡಿ ಕಲಿ, ಮಾಡಿನಲ್ಲಿ ಹಾಡ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು. ಜೀವನ ಅನ್ನೋದು ಟೆಂಪ್ರವರಿ ಸರ್. ನಿಜವಾಗ್ಲೂ ಆಯೋಜಕರಾದ ನವೀನ್ ಸರ್ ಹಾಗೂ ಸೈಯದ್ ಸರ್ ಅವರಿಗೆ ನಾನು ತುಂಬು ಹೃದಯದ ಆಭಾರಿ ಆಗಿರ್ತೀನಿ. ನಮ್ಮಂಥ ಪುಟ್ಟ ಕಲಾವಿದರನ್ನ ಗುರುತಿಸಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ರು. ಜೊತೆಗೆ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಇನ್ನೂ ನಾನು ಕಂಡಂಗೆ 2ನೇ ರೌಂಡಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಹೈ ಪವರ್ಫುಲ್ ಜೋಶು ಕಂಟೆಸ್ಟೆಂಟ್ಗಳಿದ್ದಾರೆ. ಅವರೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಕರುನಾಡು ಮೆಚ್ಚುವಂಥ ಹಾಡು. ನೋಟಲ್ಲಿ ಆಡುವಾಗ ಏನಾಗುತ್ತೆ ಅಂದರೆ ಒಂದೊಂದು ಸಾಲ್ಗೂ ಒಂದೊಂದು ಸ್ಕೇಲ್ ಇದೆ. ಒಂದೊಂದು ಸಾಲ್ಗೂ ನೋಟಲ್ಲಿ ಆಡಬೇಕಂತ ಹೇಳ್ತಾರೆ. ಆ ನೋಟಲ್ಲಿ ಆಡೋಕ್ಕೆ ಕಲೀರಿ. ಇನ್ನೇನಿಲ್ಲ, ನಾವು ಕಲಿತಾ ಇರೋದಕ್ಕೆ ನಾನು ಆಗಲೇ ಹೇಳ್ಬಿಟ್ಟೆ ಕಲೆ ಅಂತ. ಕಲಿತಾ ಇರ್ತೀವಿ ನಾವು ಅಷ್ಟು. ಇದು ಕೊನೆ ಅಂತಲೇ ಇಲ್ಲ. ಆಮೇಲೆ ನಮ್ಮ ಗುರುಗಳು ಒಂದು ಮಾತು ಹೇಳಿದ್ರು, ಅನಿಕೇತನ ಅಂತ. ನಾವು ಸಂಗೀತ ಕಲಿಯುವಾಗ ಹೇಳಿದ್ರು, ಸಾಗರ ಅಂತ ಹೇಳ್ತಾರೆ, ಕಲೆನ ಸುಳ್ಳು ಮೋಹನ್, ಆಕಾಶನ ಕಲೀಲಿಕ್ಕಾಗಲ್ಲ ಅಂತ ಹೇಳಿದ್ರು. ಹಾಗೆ ನಾವು ಕಲಿತಾ ಇದ್ವಿ. ರಿಯಲಿ ಎಲ್ಲ ಚೆನ್ನಾಗಿ ಕಲೀರಿ. ಯಾರು ಹುಟ್ಟು ಕಲಾವಿದರಲ್ಲ. ಧನ್ಯವಾದಗಳು. ಈ ಸ್ಟುಡಿಯೋ ಅಂತ ಹೇಳ್ಬಿಟ್ಟು ಆಗಲೇ ಕರೋಕೆ ಕ್ಲಬ್ ಎತ್ತರಕ್ಕೆ ಬೆಳೀಲಿ ಅಂತ ಶುಭ ಕೋರ್ತೀನಿ ಗೆಳೆಯ. ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಕಲಾವಿದ ಆಗಿದ್ಕೊಂಡು ನಾನು ನನ್ನ ಮೊದಲನೇ ಮೂವಿ ಬಂದು ಉಗ್ರಮ್. ಅದರಿಂದ ಈ 16 ಮೂವಿ ಸಿನಿಮಾ ಮಾಡಿದ್ದೀನಿ. ಸೊ ಈ ಕಲೆಗೆ ನನಗೆ ಏನಂತಂದರೆ ಒಳ್ಳೆ ಅಭಿಮಾನ ಇದೆ. ಹೌದು, ಕೆಲವರಿಗೆ ಒಂದು ಚಾನ್ಸ್ ಸಿಗುತ್ತೆ, ಕೆಲವರಿಗೆ ವೇದಿಕೆ ಸಿಗುತ್ತೆ. ಕಲೆ ಇದ್ದರೂ ಕೂಡ ಒಂದು ವೇದಿಕೆ ಸಿಕ್ಕಿರಲ್ಲ. ಹಾಗಾಗಿ ನಾನು ನನ್ನ ತಾಯಿ ಎಲ್ಲ ಕೂತ್ಕೊಂಡು ಮಾತಾಡಿ ಎಲ್ಲ ಕಲಾವಿದರಿಗೂ ಒಂದು ವೇದಿಕೆ ಮಾಡೋಣ, ಒಳ್ಳೇದಾಗತ್ತೆ, ಎಲ್ಲ ಖುಷಿ ಪಡ್ತಾರಂತ ನಾವು ವೇದಿಕೆ ಮಾಡಿದ್ದೀವಿ ಸರ್. ಸೂಪರ್. ನಿಮ್ಮ ಪಾತ್ರ ತುಂಬಾನೇ ಇರುತ್ತೆ, ಯಾಕಂದ್ರೆ ಒಂದು ಹೆಣ್ಣಿನ ಪಾತ್ರ, ಒಂದು ಸ್ತ್ರೀ ಶಕ್ತಿ ಇದ್ದೇ ಇರುತ್ತೆ. ಯಾವುದನ್ನ ತಾಯಿ ಆದ್ಮೇಲೆ ನೀವು ಇರ್ತೀರ. ನಮ್ಮ ಶರತ್ ಸರ್ ಅವರಿಗೆ ಏನ್ ಹೇಳಕ್ಕೆ ಇಷ್ಟಪಟ್ಟು, ನನಗೆ ಈ ದಿನ ಗೊತ್ತಾಯ್ತು ಆರುಷ್ ಸರ್ ನಿಜವಾಗ್ಲೂ ಸ್ಫೂರ್ತಿಯಾಗಿದೆ. ಏನ್ ಹೇಳಕ್ಕೆ ಆಕ್ಚುಲಿ ನನಗೆ ಬ್ಯಾಕ್ ಬೋನ್ ನನ್ನ ಹೆಂಡ್ತಿನೇ. ಅದಕ್ಕೆ ಕೇಳಿದೆ ನಾನು. ನನ್ನ ತಾಯಿನ ಹೆಂಡ್ತಿ ನನಗೆ ಬ್ಯಾಕ್ ಬೋನ್. ಏನ್ ಹೇಳಕ್ಕೆ ಇಷ್ಟಪಡ್ತೀವಿ? ಆದರೆ ಸರ್, ಇದು ಆರುಷ ಅಫ್ಕೋರ್ಸ್ ನಾವೆಲ್ಲ ಪ್ಲ್ಯಾನ್ ಮಾಡಿದ್ದೇವೆ. ಬಟ್ ಇದಕ್ಕೆ ಬ್ಯಾಕ್ ಬೋನ್ ಆಗಿರೋದೇ ನಮ್ಮ ಅತ್ತೆಯವರು, ಕನಕಮ್ಮ ಅವರೇ. ಸೊ ಅವರಿಂದನೇ ಇದು ನಡೀತಾ ಇದೆ. ನಾವು ಏನಿದ್ರೂ ನಾವು ಬ್ಯಾಕಿಂದ ಸಪೋರ್ಟ್ ಮಾಡ್ತಿದ್ದೇವೆ ಹೊತ್ತು, ಬಟ್ ಶೀ ಈಸ್ ದ ಮೇನ್ ಬ್ಯಾಕ್ ಬೋನ್ ಆ್ಯಂಡ್ ಶೀ ಈಸ್ ದ ಫ್ರಂಟ್ ಎಂಡ್ ಫಾರ್ ದ ಆರುಷ. ಕಂಪ್ಲೀಟ್ ಆರುಷ ನಡ್ಸ್ಕೊಂಡು ಹೋಗೋದು ಅವರೇ. ಸೊ ಥ್ಯಾಂಕ್ಸ್ ಫಾರ್ ಆಲ್ ದ ಸಿಂಗರ್ಸ್ ಹಿಯರ್. ಯಾಕಂದರೆ ಅವರಿಂದನೇ, ಆ ಸಪೋರ್ಟಿಂದನೇ ನಮ್ಮದು ಆರುಷ ನಡೀತಾ ಇದೆ. ಥ್ಯಾಂಕ್ಸ್ ಎ ಲಾಟ್ ಫಾರ್ ಥ್ಯಾಂಕ್ಸ್ ಟು ಯು ಟು ಬಿ ಹಿಯರ್ ಆ್ಯಂಡ್ ಟೇಕಿಂಗ್ ಅವರ್ ಇಂಟರ್ವ್ಯೂ. ಸೊ ಥ್ಯಾಂಕ್ಸ್ ಎ ಲಾಟ್ ಫಾರ್ ದಿಸ್. ಆ್ಯಂಡ್ ಎಲ್ಲರಿಗೂ ಥ್ಯಾಂಕ್ ಯು. ಇಲ್ಲಿ ಬಂದವರಿಗೆಲ್ಲ ಗಾಯಕರಿಗೆ ತುಂಬ ಧನ್ಯವಾದಗಳು. ಮತ್ತು ಮೇನ್ ನಮ್ಮ ಅತ್ತೆಯವರಿಗೆ ಧನ್ಯವಾದಗಳು. ಆ್ಯಂಡ್ ಅಫ್ಕೋರ್ಸ್ ಮೈ ಹಸ್ಬೆಂಡ್ ಈಸ್ ಆಲ್ವೇಸ್ ದೇರ್. ನಾವು ತುಂಬು ಹೃದಯದಿಂದ ಹಾಡಿ ಕುಣಿದಾಗ ಅದು 4 ಜನಕ್ಕೆ ಖುಷಿ ಆದಾಗ ಎಷ್ಟೊಂದು ಜನರ ಹತ್ರ ನಾವು ಕಲಿಯೋದಿದೆ. ನೋಡಿ ಕಲಿ, ಮಾಡಿನಲ್ಲಿ ಹಾಡ್ತಾ ಇರಬೇಕು, ಎಂಜಾಯ್ ಮಾಡ್ತಾ ಇರಬೇಕು. ಜೀವನ ಅನ್ನೋದು ಟೆಂಪ್ರವರಿ ಸರ್. ನಿಜವಾಗ್ಲೂ ಆಯೋಜಕರಾದ ನವೀನ್ ಸರ್ ಹಾಗೂ ಸೈಯದ್ ಸರ್ ಅವರಿಗೆ ನಾನು ತುಂಬು ಹೃದಯದ ಆಭಾರಿ ಆಗಿರ್ತೀನಿ. ನಮ್ಮಂಥ ಪುಟ್ಟ ಕಲಾವಿದರನ್ನ ಗುರುತಿಸಿ ಇವತ್ತು ಈ ಒಂದು ವೇದಿಕೆಯಲ್ಲಿ ಅವಕಾಶ ಮಾಡಿಕೊಟ್ರು. ಜೊತೆಗೆ ಭಾಳ ಅದ್ಧೂರಿಯಾಗಿ ನಡೀತಾ ಇದೆ. ಇನ್ನೂ ನಾನು ಕಂಡಂಗೆ 2ನೇ ರೌಂಡಲ್ಲಿ ಇನ್ನೂ ಸಿಕ್ಕಾಪಟ್ಟೆ ಹೈ ಪವರ್ಫುಲ್ ಜೋಶು ಕಂಟೆಸ್ಟೆಂಟ್ಗಳಿದ್ದಾರೆ. ಅವರೆಲ್ಲ ಇನ್ನೂ ಹೆಚ್ಚು ಹೆಚ್ಚು ಕರುನಾಡು ಮೆಚ್ಚುವಂಥ ಹಾಡು.